ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚಳ್ಳಕೆರೆ ಶಾಖೆಯ 2026 ರಿಂದ 31ನೇ ಸಾಲಿನ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ಬಿ. ಚಾರುಮತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಟಿ. ವಿ. ತಿಪ್ಪೇಸ್ವಾಮಿ, ಖಜಾಂಚಿಯಾಗಿ ನಾಗರಾಜ ಎಸ್, ಉಪಾಧ್ಯಕ್ಷರಾಗಿ ಭಾಗ್ಯಮ್ಮ ಹಾಗೂ ಮಂಜುನಾಥ್, ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಹರ್ಷ ಹಾಗೂ ಪುಷ್ಪಲತಾ, ಸಹಕಾರ್ಯದರ್ಶಿಗಳಾಗಿ ಯೋಗೇಶ್ವರಿ ಮತ್ತು ಈಶ್ವರಪ್ಪ ವಿ. ಆಯ್ಕೆಯಾಗಿದ್ದಾರೆ. ನಿರ್ದೇಶಕರಾಗಿ ಪಾಲಯ್ಯ ಜಿ, ಮಹಾಂತೇಶ್ ಪಿ, ಕಾಂತಮಣಿ ಸಿ, ಜಾಕೀರ್ ಹುಸೇನ್, ಜಯಮ್ಮ ಸಿ, ಮಲ್ಲೇಶಪ್ಪ ಎನ್, ಸಣ್ಣಸೂರವ್ವ, ಸಣ್ಣಪಾಪಣ್ಣ ಸಿ, ಕರಿಯಮ್ಮ ಬಿ, ವೀರಭದ್ರಪ್ಪ, ಮಾರುತೇಶ ಆರ್, ಡಿ. ಸಿ. ಪಾಟೀಲ್, ಮಹಾಲಿಂಗಪ್ಪ ಡಿ. ಆಯ್ಕೆಯಾಗಿದ್ದಾರೆ. ನೂತನವಾಗಿ ಆಯ್ಕೆಯಾದ ಶಿಕ್ಷಕರ ಸಂಘದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಶಾಸಕ ಟಿ. ರಘುಮೂರ್ತಿ ಅವರನ್ನು ಭೇಟಿ ಮಾಡಿ ಸನ್ಮಾನಿಸಿ ಗೌರವಿಸಿದರು. ಸಾಲಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ನೋಟಿಫಿಕೇಷನ್ ಬಿಟ್ಟಿದ್ದು ಏಪ್ರಿಲ್ 1ನೇ ತಾರೀಕು ಚುನಾವಣಾ ಆಯೋಗದಿಂದ ನೋಟಿಫಿಕೇಷನ್ ಬಿಟ್ಟರು. ಅಲ್ಲಿಂದ ನಾವು ಚುನಾವಣೆಗೆ ಸಿದ್ಧರಾದ್ವಿ. 43 ಜನ ಕಣದಲ್ಲಿ ನಿಂತ್ಕೊಂಡ್ವಿ. ಆ 40 ಶಾಲೆಗಳಿಗೆ ಮತ್ತು ಎಲ್ಲ ಶಿಕ್ಷಕರನ್ನು ಭೇಟಿ ಮಾಡಿ ಮತಯಾಚನೆ ಮಾಡ್ತಾ ನಾವು ಪ್ರೋಸೆಸ್ಸನ್ನು ಮಾಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಶಾಸಕರ ಗಮನಕ್ಕೆ ಈ ಒಂದು ಚುನಾವಣಾ ಪ್ರಕ್ರಿಯೆ ಅವರ ಗಮನಕ್ಕೆ ಬಂದಿತ್ತು. ನಮ್ಮ ಮಾನ್ಯ ಶಾಸಕರು ನಮ್ಮನ್ನೆಲ್ಲ ಕರೆದುಬಿಟ್ಟು 43 ಜನ ಏನು ನೀವು ಚುನಾವಣೆಗೆ ಹೋದಾಗ ನಾವೆಲ್ಲರೂ ಶಾಸಕರ ಮುಂದೆ ಬಂದ್ವಿ. ನೀವೆಲ್ಲ ಚುನಾವಣೆ ಮಾಡೋದು ಬೇಡ, ಯಾಕೆ ಸುಮ್ಮನೆ ನಿಮ್ಮ ಶಿಕ್ಷಕರಲ್ಲಿ ನಿಮ್ಮಲ್ಲೇ ಮನಸ್ತಾಪಗಳು ಉಂಟಾಗ್ತವೆ, ಬೇಡ, ಅದರಲ್ಲಿ ಯಾರು ನೀವು ಆ್ಯಕ್ಟಿವಾಗಿ ಕೆಲಸ ಮಾಡ್ತಿದ್ದೀರಾ ಅಂಥನ್ನ 22 ಜನನ ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ಒಂದು ಸಂಘವನ್ನು ರಚನೆ ಮಾಡಿಕೊಡ್ರಿ ಅಂತ ಹೇಳಿ ನಮಗೆ ಸಲಹೆಯನ್ನು ಮಾಡಿದರು. ಅವರ ಮಾತಿಗೆ ನಾವು ಇದನ್ನು ಹೂಗುಟ್ಟು ಎಲ್ಲ 43 ಜನದಲ್ಲಿ 21 ಜನನ ನಾವು ಹೊರಗಡೆ ತೆಗೆದುಬಿಟ್ಟು 22 ಜನ ನಾವು ಕ್ರಿಯಾಶೀಲ ಒಂದು ನಿರ್ದೇಶಕರನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಮತ್ತೆ ಶಾಸಕರ ಒಂದು ಗಮನಕ್ಕೆ ತಗೊಬಂದ್ವಿ.